ಜೈ ಜಿನೇಂದ್ರ. ನನ್ನ ಹೆಸರು ಮಹಾವೀರ್ ತೋಟ, ಊರು ಕಂಚಿ ಕೊಪ್ಪ. ಭಾರತದ ಇತಿಹಾಸದಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳ ತಾಲೂಕಿನ ಹಾಡುವಳ್ಳಿಯಲ್ಲಿ ಜನಿಸಿ 16ನೇ ವಯಸ್ಸಿನಲ್ಲಿ ಪಟ್ಟಕ್ಕೇರಿ ಗೇರುಸೊಪ್ಪದ ರಾಣಿಯಾಗಿ ಅತಿ ಹೆಚ್ಚು ವರ್ಷಗಳ ಕಾಲ ರಾಜ್ಯವಾಳಿದ ಕೀರ್ತಿ ಸಾಳುವ ವಂಶದ ಕೊನೆಯ ಅರಸಿ ರಾಣಿ ಚೆನ್ನಭೈರಾದೇವಿಗೆ ಸಲ್ಲುತ್ತದೆ ಎಂದು ಹೇಳುತ್ತಾ ನನ್ನ ಭಾಷಣವನ್ನು ಆರಂಭಿಸುತ್ತೇನೆ. ಕ್ರಿಸ್ತ ಶಕ 1552ರಲ್ಲಿ ಪಟ್ಟಕ್ಕೇರಿದ ರಾಣಿ ಅತ್ಯಂತ ಸಾಹಸಮಯಿಯಾಗಿರುತ್ತಾರೆ. ಇವರು ದೊಡ್ಡ ಬಂಡೆಗಳ ಮೇಲೆ ಹತ್ತಿ ನದಿಯಲ್ಲಿ ಧುಮುಕಿ ಈಜುವ ಕಲೆಯನ್ನು ಕರಗತ ಮಾಡಿಕೊಂಡಿರುತ್ತಾರೆ. ಇನ್ನು ಅಷ್ಟೇ ಅಲ್ಲದೆ ಅನೇಕ ಸಾಹಸಮಯ ವಿದ್ಯೆಗಳನ್ನು ಕಲಿತಿರುತ್ತಾರೆ. ಹೀಗೆ ಅವರು ಕಾಡಿನಲ್ಲಿ ಸಂಚರಿಸುತ್ತಿರುವಾಗ ಭಯಂಕರವಾದ ಕಾಡು ಕೋಣವೊಂದು ಅವರ ಮೇಲೆ ಎರಗುತ್ತದೆ. ಅದನ್ನು ಸೋಲಿಸಿದ ರಾಣಿ ಆ ಜಾಗಕ್ಕೆ ಕೋಣನಮಕ್ಕೆ ಎಂದೇ ಹೆಸರು ಬಂತು ಎಂದು ಹೇಳಲಾಗಿದೆ. ಅಷ್ಟು ಧೈರ್ಯಶಾಲಿಯಾಗಿದ್ದ ರಾಣಿ ಕ್ರಿಸ್ತ ಶಕ 1552ರಿಂದ 1606ರವರೆಗೆ ಬರೋಬ್ಬರಿ 54 ವರ್ಷಗಳ ಕಾಲ ಸಂಪದ್ಭರಿತವಾಗಿ ತನ್ನ ರಾಜ್ಯವನ್ನು ಮುನ್ನಡೆಸಿದರು. ಗೇರುಸೊಪ್ಪೆಯನ್ನು ರಾಜಧಾನಿಯಾಗಿ ಮಾಡಿಕೊಂಡಿದ್ದ ರಾಣಿ ಇದು ವಿಜಯನಗರ ಸಾಮ್ರಾಜ್ಯದ ಸಾಮಂತ ರಾಜರಾಗಿರುತ್ತಾರೆ. ಅವರಿಂದಲೇ ಮಹಾಮಂಡಳೇಶ್ವರಿ ಎಂದು ಬಿರುದು ಪಡೆದಿದ್ದ ರಾಣಿ ಧಾರ್ಮಿಕವಾಗಿ ಜೈನ ಧರ್ಮವನ್ನು ಆಚರಿಸುತ್ತಿದ್ದರು. ಇವರು ಕಾನೂರು ಕೋಟೆಯನ್ನು ನಿರ್ಮಿಸಿದರು. ಅಷ್ಟೇ ಅಲ್ಲದೆ 100 ಜೈನ ಮಂದಿರಗಳನ್ನು ಕಟ್ಟಿಸಿದ್ದಾರೆ. ಇವರು ಸೋದೆಯ ಭಟ್ಟ ಕಲಂಕ ಪೀಠಕ್ಕೂ ಆಶ್ರಯದಾತಳಾಗಿದ್ದಳು ಎಂದು ತಿಳಿದು ಬರುತ್ತದೆ. ಹೀಗೆ ಪೋರ್ಚುಗೀಸರ ಮತಾಂತರದಿಂದ ಬೇಸತ್ತಿದ್ದ ಗೋವೆಯ ಕೊಂಕಣಿ, ಬ್ರಾಹ್ಮಣ ಹಾಗೂ ಮಲಬಾರ್ ರಾಜ್ಯದ ಜನರಿಗೂ ಆಶ್ರಯ ನೀಡಿ ಅವರಿಗೆ ಶಿವ ದೇವಾಲಯಗಳನ್ನು ಕಟ್ಟಿಸಿ ಅವರಿಂದಲೇ ಅವು ಅರಸಿ ಎಂದು ಕರೆಸಿಕೊಂಡಿದ್ದ ರಾಣಿಯ ರಾಜ್ಯವು ರಾಮರಾಜ್ಯವಾಗಿತ್ತು ಎಂದು ಇತಿಹಾಸಕಾರರು ತಿಳಿಸಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯು ಸಾಂಬಾರ ಪದಾರ್ಥಗಳಿಗೆ ಹೆಸರುವಾಸಿಯಾಗಿದ್ದ ಕಾರಣ ಯುರೋಪಿಯನ್ನರು ಅರಬ್ಬಿ ಸಮುದ್ರದ ಮಾರ್ಗವಾಗಿ ಕರ್ನಾಟಕದ ಕರಾವಳಿ ಪ್ರದೇಶಕ್ಕೆ ಬಂದು ವ್ಯಾಪಾರ ಮಾಡುತ್ತಾರೆ. ಹೀಗೆ ವ್ಯಾಪಾರ ಮಾಡುತ್ತಿರುವಾಗ ಅವರ ದುರಾಶೆಯ ಕಣ್ಣು ರಾಣಿಯ ಸಂಪತ್ತಿನ ಮೇಲೆ ಬೀಳುತ್ತದೆ. ಪೋರ್ಚುಗೀಸರ ಕ್ಯಾಪ್ಟನ್ ಜನರಲ್ ಲೂಯಿಸ್ ಅಟಾಡೆಯವರು ರಾಣಿಗೆ ಒಂದು ಪತ್ರವನ್ನು ಬರೆಯುತ್ತಾರೆ. ನಮಗೆ ಶರಣಾಗಬೇಕು, ಇಲ್ಲವೇ ಕಪ್ಪ ಸಲ್ಲಿಸಬೇಕು, ಇತರ ರಾಜ್ಯರೊಂದಿಗೆ ಮಿತ್ರತ್ವವನ್ನು ಹೊಂದಬಾರದು ಎಂದು ತಿಳಿಸುತ್ತಾರೆ. ಅಪ್ಪಟ ರಾಷ್ಟ್ರಾಭಿಮಾನದ ಚಿಲುಮೆ, ಸ್ವಾಭಿಮಾನದ ಸಂಕೇತ, ಧೈರ್ಯ ಸಾಹಸದ ರೂಪಕವಾಗಿದ್ದ ರಾಣಿ 1559ರಲ್ಲಿ ಪೋರ್ಚುಗೀಸರ ಮೇಲೆ ಯುದ್ಧವನ್ನು ಸಾರುತ್ತಾಳೆ. ಹೀಗೆ ತನ್ನ ಚಾಣಾಕ್ಷತನದಿಂದಲೇ ಪೋರ್ಚುಗೀಸರನ್ನು ಸೋಲಿಸಿದ ರಾಣಿ ತನ್ನ ಜೀವನದುದ್ದಕ್ಕೂ ಅನೇಕ ಹೋರಾಟಗಳನ್ನು ಮಾಡುತ್ತಾ ಒಮ್ಮೆಯೂ ಸೋಲಿಲ್ಲದೆ ಸ್ವಾಭಿಮಾನಿಯಾಗಿ ಬದುಕಿ ಬಾಳಿದ್ದು ರಾಣಿಯ ಮಾತ್ರ ಸಾಧನೆಗಳಲ್ಲಿ ಒಂದಾಗಿದೆ. ಆದರೆ ಪೋರ್ಚುಗೀಸರೊಂದಿಗೆ ರಾಜಕೀಯವಾಗಿ ಎಷ್ಟೇ ವೈಮನಸ್ಸು ಇದ್ದರೂ ವ್ಯಾವಹಾರಿಕವಾಗಿ ಉತ್ತಮ ಬಾಂಧವ್ಯ ಹೊಂದಿದ್ದ ರಾಣಿ ಕಾಳುಮೆಣಸು, ಅಡಿಕೆ, ಶುಂಠಿ, ಏಲಕ್ಕಿ, ಲವಂಗ, ಶ್ರೀಗಂಧ ಮುಂತಾದ ಪದಾರ್ಥಗಳನ್ನು ರಫ್ತು ಮಾಡುತ್ತಿದ್ದರು. ಈಕೆಯ ಚಾಣಾಕ್ಷತನವನ್ನು ಗುರುತಿಸಿದ ಪೋರ್ಚುಗೀಸರು ರೈನಾ ದ ಪ್ರಿಮೆಂಟ್, ದ ಪೆಪ್ಪರ್ ಕ್ವೀನ್, ಅರ್ಥಾತ್ ಕಾಳುಮೆಣಸಿನ ರಾಣಿ ಎಂದೇ ಕರೆದಿದ್ದಾರೆ. ಹೊರಗಿನ ಶತ್ರುಗಳು ಎಷ್ಟೇ ಬಲಶಾಲಿಯಾದರೂ ಅವರೊಂದಿಗೆ ಗೆಲ್ಲುವುದು ಬಹಳ ಸುಲಭ. ಆದರೆ ನಮ್ಮೊಂದಿಗೆ ಮಿತ್ರರಾಗಿದ್ದುಕೊಂಡು ಸಮಯ ಸಾಧಕರಾಗಿ ನಮಗೆ ತಿಳಿಯದೆ ಬೆನ್ನಿಗೆ ಚೂರಿ ಹಾಕುವ ಹಿತಶತ್ರುಗಳನ್ನು ಗುರುತಿಸುವುದು ಬಹಳ ಕಷ್ಟ. ರಾಣಿಯ ವಿಷಯದಲ್ಲೂ ಅದೇ ಆಗಿದ್ದು. ಯುರೋಪಿಯನ್ನರ ಜೊತೆಗಿದ್ದ ಕಾಳು ಮೆಣಸಿನ ಏಕಸ್ವಾಮಿತ್ವವನ್ನು ಹತ್ತಿಕ್ಕಲು ಕೆಳದಿಯ ವೆಂಕಟಪ್ಪ ನಾಯಕ ಬಿಳಗಿ ಅರಸರ ಸಹಾಯದಿಂದ ರಾಣಿಯ ಬಂದರುಗಳ ಮೇಲೆ, ವಸಾಹತುಗಳ ಮೇಲೆ ಯುದ್ಧವನ್ನು ಸಾರುತ್ತಾರೆ. ಆದರೆ ರಾಣಿಯ ಪ್ರತಾಪದೆದುರು ಸೋಲನ್ನಪ್ಪುತ್ತಾರೆ. 1606ರಲ್ಲಿ ಸಮಯ ಸಾಧಿಸಿ ಕೆಳದಿಯ ವೆಂಕಟಪ್ಪ ನಾಯಕ ಬಿಳಗಿ ಅರಸರ ಸಹಾಯದಿಂದ ರಾಣಿಯನ್ನು ಮೋಸದಿಂದ ಸೆರೆ ಹಿಡಿಯುತ್ತಾರೆ. ಹೀಗೆ ಸೆರೆ ಹಿಡಿದು ಅವರನ್ನು ಕಾನೂರು ಕೋಟೆಯಲ್ಲಿ ಬಂಧಿಸಿರುತ್ತಾರೆ. ಅಲ್ಲಿ ಜೈನ ಮುನಿಗಳ ಸಲಹೆಯಂತೆ ಉತ್ತಮ ರಾಜ ಮರ್ಯಾದೆಯಿಂದ ನೋಡಿಕೊಂಡರು ಎಂದು ಹೇಳಲಾಗಿದೆ. ಹೀಗೆ ರಾಣಿಯ ಸಲಹೆಯಂತೆ ಇನ್ನಷ್ಟು ರಾಜ್ಯವನ್ನು ಅಭಿವೃದ್ಧಿಪಡಿಸಿದರು ಎಂದು ತಿಳಿದು ಬರುತ್ತದೆ. ಕೊನೆಗೆ ರಾಣಿಯು ಜೈನ ಮುನಿಗಳ ಸಲಹೆಯಂತೆ ಯಮ ಸಲ್ಲೇಖನವನ್ನು ಧರಿಸಿ ಮರಣ ಹೊಂದಿದರು. ಭಾರತದ ಇತಿಹಾಸದಲ್ಲಿ 54 ವರ್ಷಗಳ ಕಾಲ ಸುದೀರ್ಘ ಆಡಳಿತ ಮಾಡಿದ ಕನ್ನಡದ ಮಹಾನ್ ರಾಣಿ. ಈಕೆಗೆ ಇರಿದ್ದ ಬಿರುದು ಕಾಳು ಮೆಣಸಿನ ರಾಣಿ. ಕರ್ನಾಟಕದ ಮೇಲೆ ಆಕ್ರಮಣ ಮಾಡಿದ ಪೋರ್ಚುಗೀಸರನ್ನು ಕರ್ನಾಟಕದಿಂದಲೇ ಹೊಡೆದಟ್ಟಿದ ಕನ್ನಡದ ಮಹಾನ್ ರಾಣಿ ರಾಣಿ ಚೆನ್ನಭೈರಾದೇವಿ ಎಂದು ಹೇಳುತ್ತಾ ನನ್ನ ಭಾಷಣವನ್ನು ಮುಗಿಸುತ್ತೇನೆ. ಎಲ್ಲರಿಗೆ ಮತ್ತೊಮ್ಮೆ ಜೈ ಜಿನೇಂದ್ರ.